ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ತೆ, ನ್ಯೂಸ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ. 5 ದಿನದ ದೇವನಹಳ್ಳಿ ತಾಲೂಕಿನ ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯಿತಿ ಹೊಸ ಹುಡ್ಯ ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿ ಕರ್ನಾಟಕ ಸುಸ್ಥಿರ ಕುಡಿಯುವ ನೀರು ಸರಬರಾಜು ಯೋಜನೆ KSRWSP ಹಾಗೂ ಕಾರ್ಯಾಚರಣೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕವನ್ನರಲ್ಲಿ ವೀಕ್ಷಿಸಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸ ಹುಡ್ಯ ಗ್ರಾಮಕ್ಕೆ ದೇವನಹಳ್ಳಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀನಾಥ್ ಗೌಡರವರ ನೇತೃತ್ವದಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿ ಕರ್ನಾಟಕ ಸುಸ್ಥಿರ ಕುಡಿಯುವ ನೀರು ಸರಬರಾಜು ಯೋಜನೆ KSRWSP ಹಾಗೂ ಕಾರ್ಯಾಚರಣೆ ಮತ್ತು ನಿರ್ವಹಣೆ ಸಾಂಸ್ಥೀಕರಣದ ಬಲವರ್ಧನೆ ಅಂಗವಾಗಿ ಹೊಸ ಹುಡ್ಯ ಗ್ರಾಮದ 24x7 ನೀರು ಸರಬರಾಜು ಗ್ರಾಮ ಘೋಷಣೆಯನ್ನ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಘೋಷಣೆಯನ್ನ ಮಾಡಿದ್ರು ಹಾಗೂ ಶ್ರೀಕಾಂತ್ EE ಭರತ್ ಕುಮಾರ್ AEE RWS ಬಸವನಗೌಡ ಪಟೇಲ್ ಅಭಿವೃದ್ಧಿ ಅಧಿಕಾರಿಗಳು, ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸರೋಜಮ್ಮ, ಉಪಾಧ್ಯಕ್ಷರು ಜಗನ್ನಾಥ್, ಸದಸ್ಯರು ವಿಶ್ವನಾಥಾಚಾರಿ, ಸುನಂದ ಮುನಿರಾಜು, ಗ್ರಾಮಸ್ಥರು, DTSU ಜಿಲ್ಲಾ ತಾಂತ್ರಿಕ ನೆರವು ಘಟಕದ ಸಿಬ್ಬಂದಿಗಳು, ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಹಾಜರಿದ್ದರು. ಇದು ನಮ್ಮ ಗ್ರಾಮದ ಸುದಿನ ಅಂತ ಹೇಳ್ಬೋದು. ಯಾಕಂದ್ರೆ ಇದುವರೆಗೂ ನಮ್ಮ ಗ್ರಾಮ ಹುಟ್ಟಿಸಿಲ್ಲ, ಯಾವ ಒಂದು ಮನೆಯೂ ಸಹ ನಲ್ಲಿ ಇರಲಿಲ್ಲ. ಇದೊಂದು ವಿಶೇಷವಾದ ಯೋಜನೆ. ಇಲ್ಲಾಂದ್ರೆ ನಮ್ಮ ಗ್ರಾಮಕ್ಕೆ ಯಾವುದೇ ಸರ್ಕಾರಗಳಿದ್ರು ಸಹ ಯಾವುದೇ ಅಂತಂದ್ರೆ ನಾವು ಇದನ್ನು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಇದು ಒಂದು ವಿಶೇಷವಾದ ಯೋಜನೆ ನಮಗೆ ಹಬ್ಬ ಬಂದಾಗ ಬಂದಿದೆ. ದಯಮಾಡಿ ನಾವೆಲ್ಲರೂ ಸಹ ಉಳಿಸ್ಕೊಳ್ಬೇಕಾಗ್ತದೆ. ಪ್ರತಿಯೊಬ್ಬರು ಮನ್ಕೊಳ್ಬೇಕು. ನೀರು ನಾವು ಬಂದರೆ ಏನು ಮಾಡ್ತೀವಿ ನೋಡಿ, ಇದು ಹಾಕಿರ್ತೀವಿ, ಬಳೆ ಗಿಡಕ್ಕೆ, ಹೂ ಗಿಡಕ್ಕೆ ಹಾಕಿರ್ತೀವಿ, ತೊಗರಿ ಗಿಡಕ್ಕೆ ಹಾಕಿರ್ತೀವಿ, ಚರಂಡಿಗೆ ನೀರು ಬಿಡ್ತೀವಿ. ದಯಮಾಡಿ ಗ್ರಾಮಸ್ಥರು ನಾವು ಮನವಿ ಮಾಡೋದು ಭಾಳ ಕಷ್ಟ ಇದೆ. ನೀರು ತುಳಿಸೋದು, ನೀರಿನ ಕಷ್ಟ ಏನು ನಮ್ಗೆ ಗೊತ್ತಿದೆ. ದಯಮಾಡಿ ಪ್ರತಿಯೊಬ್ಬರು ನೀರನ್ನು ಉಳಿಸಿ ಈ ಗ್ರಾಮ ಹಿಂಗೆ ಮುಂದುವರ್ಕೊಂಡು ಹೋಗ್ಲಿ ಅಂತ ನನ್ನ ಮಾತು. ಮತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು, ಈ ಯೋಜನೆಯಲ್ಲಿ ಪ್ರತಿ ಗ್ರಾಮದ ನಿವಾಸಿಗಳಿಗೆ ಕನಿಷ್ಠ 55 LPCD ನೀರನ್ನ ನೀಡಬೇಕು ಅಂತ ಹೇಳ್ಬಿಟ್ಟು ಈ ಯೋಜನೆಯನ್ನು ರೂಪಿಸಲಾಗಿದೆ. ನಿಮಗೇನಿದೆ 55 ಲೀಟರ್ ಪ್ರತಿದಿನ ಒಬ್ಬ ಮನುಷ್ಯನಿಗೆ ಕೊಡಬೇಕು. ಅದಕ್ಕಿಂತ ನಿಮ್ಮಲ್ಲಿ ಹೆಚ್ಚು ನೀರು ಲಭ್ಯತೆ ಇದ್ರೆ ನೀವು ಅದನ್ನು ಬಳಸ್ಕೊಬಹುದು ಅಂತ ಹೇಳ್ಬಿಟ್ಟು ಈ ಯೋಜನೆ ರೂಪಿಸಿದೆ. ಫಸ್ಟ್ ಏನಾಗಿತ್ತು, ನಿಮಗೆ ಸಿಸ್ಟನ್ನು ಮತ್ತೆ ದೂರದಲ್ಲಿ ಹೋಗಿ ನೀರು ಹಿಡ್ಕೊಂಡ್ ಬರ್ಬೇಕಾಯ್ತು. ಹೆಣ್ಮಕ್ಳುಗಳಿಗೆ ಟೈಮ್ ವೇಸ್ಟ್ ಆಗ್ತಾ ಇತ್ತು, ಮತ್ತೆ ಮಕ್ಳುಗಳಿಗೂ ಟೈಮ್ ವೇಸ್ಟ್ ಆಗ್ತಾ ಇತ್ತು ನೀರು ಹಿಡಿಯೋದ್ರಲ್ಲಿ. 2 ಗಂಟೆ 3 ಗಂಟೆಗಳು ನೀವು ನೀರು ಹಿಡಿಯೋದ್ರಲ್ಲಿ ಕಾಲಹರಣ ಮಾಡ್ತಾ ಇರಿ. ಸೊ ಇದು ಮನೆಗೇನೆ ನೀರು ತಲುಪೋದ್ರಿಂದ ನಿಮಗೆ ದಿನನಿತ್ಯ ಏನು 2 ಗಂಟೆಯಿಂದ 3 ಗಂಟೆ ಅದು ಉಳಿತಾಯ ಆಗಿ ನೀವು ಅದನ್ನ ಸದುದ್ದೇಶಕ್ಕೆ ಬಳಸ್ಕೊಬಹುದು ಅಂತ ಹೇಳ್ಬಿಟ್ಟು ಈ ಯೋಜನೆ ರೂಪಿಸಿರೋದು. ಸೊ ಈ 24/7 ನಿಮಗೆ ನೀರು ಸರಬರಾಜು ಏನಕ್ಕೆ ಅಂತ ಹೇಳ್ತಾ ಇರೋದು ಅಂದ್ರೆ, ನೀವು ಫಸ್ಟ್ 3 ದಿನ 4 ದಿನಕ್ಕೆ ಒಂದ್ಸಲಿ ನೀರು ಬರ್ತಾ ಇತ್ತು, ನೀವೆಲ್ಲ ಹಿಡಿದು ತುಂಬಿಸ್ಕೊಂತ ಇದ್ರಿ, ಸ್ಟೋರೇಜ್ ಮಾಡ್ಕೊಂತ ಇದ್ರಿ. ಮತ್ತೆ ಹೊಸ ನೀರು ಬಂದಾಗ 3 ದಿನ ಆದ್ಮೇಲೆ ಎಲ್ಲ ಚೆಲ್ತಾ ಇದ್ರಿ, ವೇಸ್ಟ್ ಮಾಡ್ಬಿಟ್ಟು ತಿರ್ಗಾ ಆಮೇಲೆ ಹೊಸದಾಗಿ ತುಂಬಿಸ್ಕೊಂತ ಇದ್ರಿ. ಅಷ್ಟು ನೀರು ಪೋಲಾಗ್ತಾ ಇತ್ತು. ನಿಮ್ಗೆ ಅವಶ್ಯಕತೆ ಇಲ್ಲ ಅಂದ್ರೂ ನೀರು ಪೋಲಾಗ್ತಾ ಇತ್ತು, ಹೊಸ ನೀರು ಬಂದಾಗ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಬಟ್ ಇದೇನು ಕಾನ್ಸೆಪ್ಟ್ ಅಂತ ಹೇಳಿದ್ರೆ, ನೀವು ನಲ್ಲಿ ತಿರ್ಸಲು ನೀರು ಬರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಊರಲ್ಲಿ ನಿಮಗೆ ಧೈರ್ಯ ಇತ್ತು ಅಂದ್ರೆ ನೀವು ಯಾರು ತುಂಬಾ ನೀರನ್ನ ಹಿಡಿದು ಇಟ್ಕೊಳ್ಳೋದಿಲ್ಲ. ಅವಶ್ಯಕತೆ ಇದ್ದಾಗ ಎಷ್ಟು ಬೇಕೋ ಅಷ್ಟು ಬಳಸ್ಕೊಂತೀರಾ, ಮಿತವಾಗಿ ಬಳಸ್ಕೊಂಡು ಅದನ್ನು ಉಪಯೋಗಿಸ್ಕೊಂತೀರಾ. ಸೊ ಈ 24/7 ಯೋಜನೆನ ಈ ಗ್ರಾಮದಲ್ಲಿ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಕ್ಕೆ ತಮಗೆಲ್ಲ ಧನ್ಯವಾದಗಳು. ಸೊ ಈ ಯೋಜನೆನ ಹಾಗೆ ಮುಂದುವರಿಸ್ಕೊಂಡು ಹೋಗಿ. ಧನ್ಯವಾದ. ದೇಶ ತುಂಬಾ ದೊಡ್ಡ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಇದು. ಕೇಂದ್ರ ಸರ್ಕಾರದ ಒಂದು ಯೋಜನೆ ಮತ್ತೆ ರಾಜ್ಯ ಸರ್ಕಾರ ಸಹಯೋಗದಲ್ಲಿ ಮಾಡ್ತಾ ಇರುವಂಥದ್ದು. ಹಿಂದ್ಗಡೆ ಏನ್ ಮಾಡ್ತಾ ಇದ್ರು, ಒಂದೊಂದು ಗ್ರಾಮಗಳಲ್ಲಿ ಯಾರು ನಮ್ಮ ಬಲಿಷ್ಠರಿದ್ರು, ತಪ್ಪಾಗಿ ತಿಳ್ಕೊಂಬೇಡಿ, ಬಲಿಷ್ಠರಿದ್ರು ಅವ್ರೇನ್ ಮಾಡ್ಕೊಳ್ಳೋರು, ಸಂಪುಗಳು ಹಾಕೊಳ್ಳೋರು. ಸಂಪ ಹಾಕೊಂಡು ಏನ್ ಮಾಡೋರು, ಸಂಬಂಧಪಟ್ಟಂತ ಬೋರ್ವೆಲ್ ಅಲ್ಲಿ 2 ಇಂಚ್ ಬರಲಿ 3 ಇಂಚ್ ಬರಲಿ 4 ಬೋರಿಂದ ನೀರು ಬಂದ್ರು ಕೂಡ ಒಂದೊಂದು ಸಂಪು 2 ಸಂಪು 3 ಸಂಪು ನೀರುಗಳು ತುಂಬಿಸ್ಕೊಂಡಿರೋರು ಮುಂದೆ ಇರುವಂತ ಕಾಲೋನಿಗಳಿಗೆ, ಮುಂದೆ ಇರುವಂತ ಬಡಬಗ್ಗರಿಗೆ ನೀರು ಹೋಗ್ತಿರ್ಲಿಲ್ಲ. ಜೊತೆಗೆ ಈ ಸಿಸ್ಟೆನ್ಸ್ ಕಾನ್ಸೆಪ್ಟ್ ತಂದಾಗ್ಲೂ ಅಷ್ಟೇ ಒಂದು ಸಿಸ್ಟೆನ್ಗೆ ನೀರು ಹೋಗೋದು, ಯಾಕಂದ್ರೆ ಓವರ್ ಟ್ಯಾಂಕ್ ಇಂದ ಬರೋ ನೀರೆಲ್ಲ ಸಂಪುಗಳಿಗೆ ಹೋಗೋದ್ರಿಂದ ನೀರು ಸಿಗ್ತಾ ಇರ್ಲಿಲ್ಲ. ಜೊತೆಗೆ ಅಂದ್ರೆ ಕೂಲಿ ಕೆಲ್ಸಕ್ಕೆ ಹೋಗೋರು ಅವರು ಇವರು ಪಾಪ ನೀರ್ನ ಹಿಡಿಯೋದೇ ಒಂದು ಕೆಲಸ ಆಗ್ಬಿಡೋದು. ಅಥವಾ ಬೆಳಗ್ಗೆ ಕೂಲಿ ಹೋಗೋಕ್ಕಿಂತ ಮುಂಚೆ ಹಿಡಿಬೇಕು, ಇಲ್ಲ ಅಂತ ಹೇಳಿದ್ರೆ ಕೂಲಿ ಕಳ್ಕೊಬೇಕು. ಅಥವಾ ಸಂಜೆ ಕೂಲಿ ಮುಗಿಸ್ಕೊಂಬಂದು ಸುಸ್ತಾಗಿ ರೆಸ್ಟ್ ಮಾಡೋದು ಬಿಟ್ಬಿಟ್ಟು ನೀರು ಹಿಡಿಯಲಿಕ್ಕೆ ರಾತ್ರಿ ಎಲ್ಲ ಕಾಯ್ಬೇಕು. ಇಂಥ ವ್ಯವಸ್ಥೆ ಇತ್ತು. ಇದನ್ನು ಮನಗಂಡಂತ ಸರ್ಕಾರಗಳು ಏನ್ ಮಾಡಿದೆ, ಜಲಜೀವನ್ ಮಿಷನ್ ಅಂತ ದೊಡ್ಡ ಯೋಜನೆ ಇಡೀ ದೇಶಾದ್ಯಂತ ಪ್ರತಿ ಮನೆ ಬಾಗಿಲಿಗೆ ನೀರನ್ನು ತರಿಸಬೇಕಂತ ಒಂದು ಯೋಜನೆ ರೂಪಿಸಿದೆ. ಅದರ ಭಾಗವಾಗಿ ಓವರ್ ಟ್ಯಾಂಕ್ಸ್ ಕನ್ಸ್ಟ್ರಕ್ಷನ್ ಇರ್ಬೋದು, ಮನೆಗೆ ಟ್ಯಾಪ್ ಕನೆಕ್ಷನ್ ಕೊಡೋದು ಇರ್ಬೋದು, ಗ್ರೌಂಡ್ ಲೆವೆಲ್ ಸಂಪ್ ಇರ್ಬೋದು, ಈ ಥರ ಎಲ್ಲ ವ್ಯವಸ್ಥೆನ ನಮ್ಮ ಗ್ರಾಮೀಣ ನೀರು ಮತ್ತು ನೈರ್ಮಲ್ಯ ಇಲಾಖೆಯಿಂದ ಮಾಡ್ತಿದ್ದಾರೆ. ಆ ಒಂದು ಕಾರ್ಯಕ್ರಮದ ಭಾಗವಾಗಿ ನಮ್ಮ ದೇವನಹಳ್ಳಿ ತಾಲೂಕಿನಲ್ಲಿ ಮೊದಲ ಗ್ರಾಮ ಹೊಸಕೋಟೆ ಗ್ರಾಮ 24 ವಾರದಲ್ಲಿ ಪ್ರತಿ ದಿನಾನೂ ಸಹ
ಪ್ರತಿ ನೀವು ಟ್ಯಾಪ್ ಓಪನ್ ಮಾಡಿದ್ರೆ ನೀರು ಬರಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಒಂದು ಯೋಜನೆಯನ್ನು ಮಾಡಿರುವಂಥದ್ದು. ಈಗೆಲ್ಲ ಗ್ರೌಂಡ್ ಲೆವೆಲ್ ಸಂಪು ಮತ್ತು ಓವರ್ ಹೆಡ್ ಟ್ಯಾಂಕ್ ಎಲ್ಲ ನೋಡಿದ್ವಿ, ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ವಿ ವಿಲೇಜರ್ಸು. ನಿಮಗೆ ಬೇಕಾದಂಥ ವ್ಯವಸ್ಥೆಯನ್ನು ನಾವು ಕಲ್ಪಿಸ್ಕೊಡ್ಲಿಕ್ಕೆ ನಮ್ಮ ತಾಲೂಕು ಅಡ್ಮಿನಿಸ್ಟ್ರೇಷನ್ ರೆಡಿ ಇದೆ. ದಯವಿಟ್ಟು ನೀರನ್ನ ಮಿತವಾಗಿ ಬಳಸಿ, ಅನಗತ್ಯವಾಗಿ ಹೆಂಗೋ 24/7 ಬರುತ್ತೆ ಅಂತೇಳಿ ಪೋಲ್ ಮಾಡಿದ್ರೆ ನಮಗೇನಾಗುತ್ತೆ, ಮುಂದೆ ನೀರು ಸಿಗ್ದಂಗೆ ಆಗುವಂಥ ಸಂದರ್ಭ ಬರುತ್ತೆ. ಹಂಗಾಗಿ ಬೇಕಾದಂಥ ಇನ್ನೊಂದು ಕೊಳವೆ ಬಾವಿ ಇರ್ಬೋದು, ಇನ್ನೊಂದು ಏರ್ ವ್ಯವಸ್ಥೆ ಬೇಕು ನಮ್ಮಿಂದ ಮಾಡಿಕೊಡ್ತೀವಿ. ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ. ಇನ್ನೊಂದು ಹೊಸ ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲ ನಿಮ್ಮ ಸಹಕಾರ ಏನು ನಾವು ಚಾಲನೆ ಕೊಟ್ಟು ಹೋಗ್ತಾ ಇದ್ದೀವಿ, ನೀವು ಅದನ್ನು ಉಳಿಸ್ಕೊಂಡು ಹೋಗುವಂಥ ಜವಾಬ್ದಾರಿ ಕೂಡ ನಿಮ್ಮ ಜನಗಳ ಮೇಲಿದೆ. ಇದರಲ್ಲಿ ನೀವೆಲ್ಲ ಸಹಕಾರ ಕೊಡಲಿ ಅಂತೇಳಿ ನಾನು ತಾಲೂಕು ಪಂಚಾಯತಿ ಪರವಾಗಿ ನಾನು ನಿಮಗೆ ಧನ್ಯವಾದಗಳು. ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್. ಶಕ್ತಿ